ಬನ್ನಿ ನಾವೀಗ ರಬ್ಬರ್ ತೋಟಕ್ಕೆ ಹೋಪ. ರಬ್ಬರ್ ತೋಟಕ್ಕೆ ನಿಮ್ಮನ್ನು ಕರ್ಕೊಂಡೋತೆ. ಅಲ್ಲ ಎಂತಕ್ಕಂದ್ರೆ ರಬ್ಬರ್ ದೊಡ್ಡ ದೊಡ್ಡ ಮರ ಬೆಳೆದು ದೊಡ್ಡದೈತೆ. ಮೊದಲು ಸಣ್ಣ ಸಣ್ಣ ಗಿಡ ಹಾಕಿ ಇಟ್ಟಿದ್ರೆ ಈಗ ದೊಡ್ಡದು ಮರ ಐತೆ. ಸುಮಾರು ಒಂದು 10-12 ವರ್ಷದ ಹಿಂದೆ ಹಾಕತ್ತೆ. ಅದೀಗ ದೊಡ್ಡದೈತೆ. ಇಲ್ಲಿ ಕಾಣಿ ಮರ ಎಲ್ಲ ಇಷ್ಟು ದೊಡ್ಡದೈತೆ. ಅದಕ್ಕೊಂದು ಕಪ್ಪು ಕಂಡಾಗೆ ಹಾಕಿ ಬೆಚ್ಚಿದ್ರೆ ಅದು ಎಂತಕ್ಕಂದ್ರೆ ಇಲ್ಲಿ ಮರಕ್ಕೆ ಎತ್ತಿ ಇಲ್ಲಿ ಕಡೆ ತೋರಿಸ್ತಾ ಇದ್ದೆ ನಾನು. ಇಲ್ಲಿ ಮರಕ್ಕೆ ಎತ್ತಿ ಇಲ್ಲಿ ಹಾಲು ಈ ರೀತಿ ಬಂದು ಇದಕ್ಕೆ ಬೀಳುತ್ತೆ. ಬಿದ್ರ ಮೇಲೆ ಅವ್ರು ನಾಳೆ ಬೆಳಿಗ್ಗೆ ಅದನ್ನು ತಗೊಂಡೋಗ್ತಾರೆ. ತಗೊಂಡೋಗಿ ಮಾರ್ಕೆಟಿಂಗ್ ಮಾಡ್ತಾರೆ. ಮತ್ತು ಇಲ್ಲಿ ಕಣಿ ಇಲ್ಲೆಲ್ಲ ತುಂಬ ತುಂಬೆ ಸಸ್ಯ ಎಲ್ಲ ತುಂಬ ಬೆಳೆದಿತ್ತು ಕಣಿ. ಇದರಿಂದ ತುಂಬ ಔಷಧೀಯ ಗುಣ ಇತ್ತಂಬ್ರಲ್ಲ ತುಂಬೆ ಗಿಡದಲ್ಲೆಲ್ಲ ಹೇಳ್ತಾ ಇರ್ತಾರೆ ನಮ್ಮ ಹಿರಿಯರೆಲ್ಲ. ಈ ನಾಚಿಕೆ ಮುಳ್ಳು ಹಾಗೆ ನಾಚಿಕೆ ಮುಳ್ಳು ಮುಟ್ಟಿದರೆ ಮುನಿ ಅಂತೇಳಿ ಹೇಳ್ತಾರಲ್ಲ. ಈ ನಾಚಿಕೆ ಮುಳ್ಳು ಸಹ ಇಲ್ಲಿ ನೋಡಿ ಇದು ಸಹ ಬೆಳೆದಿತ್ತು. ಇದು ನಮ್ಮ ಕುಂದಾಪುರದವರಿಗೆ ಈಚೆ ನಮ್ಮ ಕಡೆ ಎಲ್ಲ ತುಂಬ ಈಚೆ ಎಲ್ಲ ಕರೆಕ್ಟ್ ಗೊತ್ತಿತ್ತು ಬಿಡಿ. ಅದ್ರ ಬಗ್ಗೆ ನಾವು ಮಾತಾಡ್ಕೊಂತಿಲ್ಲ. ಇಲ್ಲೊಂದು ಸಸ್ಯ ಇಟ್ಕೊಂಡು ಇದು ಎಂತಕ್ಕಂದ್ರೆ ಮುಳ್ಳು ಬದ್ನಿ ಅಂತೇಳಿ ನಮ್ಮ ಕುಂದಾಪುರ ಕನ್ನಡದಲ್ಲಿ ಹೇಳ್ತಾರಪ್ಪ. ಮುಳ್ಳು ಬದ್ನಿ ಅಂತೇಳಿ ಹೇಳೋದು. ಈಗ ಇದನ್ನು ಮುಳ್ಳು ಬದ್ನಿ ಅಂತೇಳಿ ಹೇಳ್ರಿ. ಇದು ಬಡರೆಲ್ಲ ಹತ್ತಲ್ಲ. ಬಡರೆಲ್ಲ ಆದಿದ್ದರೆ ಅದನ್ನು ಬಿಸಿ ಮಾಡಿ ದವಡಿಗೆ ಇಟ್ಕೊಳ್ಳೋದಿದ್ರೆ ನೋವೆಲ್ಲ ಸ್ವಲ್ಪ ಕಡಿಮೆ ಆತ್ತಂದೇಳಿ ಹೇಳ್ತಾರೆ. ಮತ್ತು ಅದ್ರಾಗ ಸ್ವಲ್ಪ ಸಣ್ಣ ಸಣ್ಣ ಕಾಯೆಲ್ಲ ಬಿಟ್ಟಿದೆ ಗಣಿ ತೋರಿಸಿ ಗಣಿ ಇದೆಲ್ಲ ರಬ್ಬರ್. ಮತ್ತು ಹಾಗೆ ಇದಕ್ಕೆಲ್ಲ ಕಪ್ಪೆಲ್ಲ ಹಾಕಿ ಇಟ್ಟಿರ್ತೀನಿ ರಬ್ಬರಿಗೆ. ಮತ್ತು ನಾನು ಸ್ವಲ್ಪ ಇದಕ್ಕಿತ್ತ ನೀರು ಹರಿತಿತ್ತು ತೋಡಂಗೆ. ಇಲ್ಲಿ ನಮ್ಮ ಊರಿಂದ ತೋಡ ಇದೆ. ಇದಕ್ಕೆ ನೀರು ಈಗ ಸ್ವಲ್ಪ ಕಮ್ಮಿ ಆಯಿತಾ. ಬೇರೆ ಟೈಮಾಗೆ ವಾರ ಈ ನೀರೆಲ್ಲ ಇದಕ್ಕೆ ಬಿಡ್ತಾರೆ. ಬಿಟ್ಟದಿದ್ರೆ ಸುಮಾರು ನೀರೆಲ್ಲ ಹರ್ಕೊಂಡು ಹೋಗ್ತೀರ. ಈಗ ರಬ್ಬರ್ ತೋಟ ತುಂಬ ದೊಡ್ಡದು ತೋರಿಸ್ದೆ ಕಣೆ. ತುಂಬ ದೊಡ್ಡ ಮರ ಫುಲ್ ಇದು ತುಂಬ ಎಕರೆಗಟ್ಟಲೆ ಹಾಕಿ ಇಟ್ಟಿರೋ ಮರ ಎಲ್ಲ. ತುಂಬ ಸಸ್ಯ ಎಲ್ಲ ಬಾಳ್ಕೊಂಡಿತ್ತು. ಅದ್ರ ಮಧ್ಯೆಲ್ಲ ಸುಮಾರು ಗಿಡ ಎಲ್ಲ ಇತ್ತು. ಹಾಗೆ ಗಿಡ ಇತ್ತು. ಇದೊಂದು ಹೂಕಣಿ ಚಂದ ಇತ್ತು. ಇದೆಂತಂದೇಳಿ ನಂಗೆ ಗೊತ್ತಿಲ್ಲ. ಆದ್ರೆ ನಾವು ಈ ಕಡೆ ಇದು ಒಂದು ಸಸ್ಯ. ನಾವು ಆಗಳಿಗೆ ಮದ್ರಂಗಿ ಸೊಪ್ಪು ಎಲೆ ಆರುವತ್ತಿಗೆ ಇದನ್ನು ಹಾಯ್ಕೊಂಡ್ರೆ ಕಾಗಿ ಕಾಲು ಗುಬ್ಬಿ ಕಾಲು ಎಂತೆಲ್ಲ ಹಾಯ್ಕೊಳ್ಳೋದಿದ್ರೆ ಮದ್ರಂಗಿ ಕೆಂಪು ಅಂತಂದೇಳಿ ಹೇಳ್ತಿದ್ದೀರಿ. ಮತ್ತು ನಮ್ಮ ಹಿರಿಯರೆಲ್ಲ ಹೇಳೋದು ಆಗಳಿಗೆ ಇದು ಗಣಿ ಕಾಗಿ ಕಾಲು. ಆಗಳಿಗೆ ನಮ್ಮ ಮದ್ರಂಗಿ ಎಲ್ಲ ನಮ್ಗೆಲ್ಲ ಟ್ಯೂಬಲ್ಲಿ ತಗೋ ದುಡ್ಡು ಇರಲಿಲ್ಲಲ್ಲ. ಆಗಳಿಗೆ ತುಂಬ ಕಷ್ಟ ಜೀವನ ಅಲ್ಲ. ಅದಕ್ಕೋಸ್ಕರ ಎಂತ ಮಾಡ್ತಿದ್ರು ಅಂದೇಳಿ ಹೇಳೋದಿದ್ರೆ ಈ ಮದ್ರಂಗಿ ಸೊಪ್ಪು ಮನೆಗೆಲ್ಲ ಮದ್ರಂಗಿ ಗಿಡ ಇರ್ತಿತ್ತಲ್ಲ ಅದನ್ನು ಆರುವತ್ತಿಗೆ ಇದು ಮತ್ತು ಕಾಗಿ ಕಾಲು ಗುಬ್ಬಿ ಕಾಲು ಎಂಥದ್ದು ಹೇಳ್ತಿದ್ದೆ ಇದನ್ನೆಲ್ಲ ಹಾಯ್ಕೊಂಡು ಅರ್ಧ ಮದ್ರಂಗಿ ಕೆಂಪು ಅಂತಂದೇಳಿ ಸುಣ್ಣ ಇದೆಲ್ಲ ಬೆರೆಸಿ ಮದ್ರಂಗಿ ಎಲ್ಲ ಮಾಡ್ತಿದ್ದೀರ. ಆಗಳಿಗೆ ಅರ್ಧ ನಾವೆಲ್ಲ ಹಚ್ಕೊಂತಿದ್ದು. ನಾವೆಲ್ಲ ಸಣ್ಣ ಕಿಪ್ಪತ್ತಿಗೆ ಅದನ್ನೇ ಹಚ್ಕೊಂಬ ಅಂದ್ರೆ ನಮ್ಮೆಲ್ಲ ತುಂಬ ಕಷ್ಟ ಇದ್ದಿತ್ತಲ್ಲ. ಕಷ್ಟದ ಪರಿಸ್ಥಿತಿ ಇಪ್ಪತ್ತಿಗೆ ಇದೆಲ್ಲ ನಾವು ಆಗಳಿಗೆ ಟ್ರೈ ಮಾಡೋದು. ಆಗಳಿನ ಜೀವನ ಚಂದ. ಆದರೆ ಈಗ ಎಲ್ಲ ರೆಡಿಮೇಡ್.